ನಮಸ್ಕಾರ ಕರ್ನಾಟಕ. ಆ, 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 ನಮಸ್ಕಾರ ಕರ್ನಾಟಕ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಯ್ತು, ಹೋಮ್ ಗಾರ್ಡ್ಸ್ ಆಯ್ತು. ಈಗ ಒಂದ್ 15 ದಿವಸ ನಾನು ಎಲ್ಲೋ ಹೋಗಿ ಬರ್ತಾ ಇದ್ದೀನಿ. ಆಮೇಲೆ ನಾನು 15 ದಿವಸ ಇಲ್ಲ ಅಂತಂದ್ರೆ ನೀವ್ ಯಾರೋ ಅನ್ಕೊಳಕ್ ಹೋಗ್ಬಿಡಿ ನಿಮ್ಮನ್ನ ಯಾರು ವಾಚ್ ಮಾಡಲ್ಲ ಅಂತ. 11.5 ಲಕ್ಷ ಜನ, ಈಗ ಮುಂಚೆ 10 ಲಕ್ಷ ಇತ್ತು, ಈಗ 1.5 ಲಕ್ಷ ಜಾಸ್ತಿ ಆಗಿದ್ದಾರೆ ಇನ್ಫಾರ್ಮರ್ಸ್. 11.5 ಲಕ್ಷ ಜನ ನನ್ನ ಪರವಾಗಿ ನಿಮ್ಗಳನ್ನೆಲ್ಲ ವಾಚ್ ಮಾಡ್ತಾ ಇರ್ತಾರೆ. ಫುಲ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ವೇಟ್ ಮಾಡ್ತಾ ಇರ್ತಾರೆ. ಬಂದ್ಮೇಲೆ ಹಾಕಿ ರುಬ್ಬಾಕ್ಬಿಡ್ತೀನಿ. ಹಂಗಾಗಿ ಜಾಸ್ತಿ ಬಾಲ ಬಿಚ್ಚಕ್ ಹೋಗ್ಬಿಡಿ. ಎಸ್ಪೆಷಲಿ ಡಿಸ್ಟ್ರಿಕ್ಟ್ ಹೆಡ್ಗಳು, ಎಸ್ ಪಿಗಳು ಮತ್ತೆ ಪೊಲೀಸ್ ಕಮಿಷನರ್ಗಳು, ನೀವ್ಯಾರು ಡಾನ್ಗಳೇನಲ್ಲ, ನಾವ್ಯಾರು ರೌಡಿಗಳೇನಲ್ಲ. ನಿಮ್ದೇನಿದ್ರು ಸಂಬಳ ಕೊಡ್ತಾರೆ. ತಾವುಗಳು ತಮ್ಮ ಕೆಲಸ ಮಾಡ್ಕೊಂಡ್ರೆ ಆಯ್ತು. ತಾವು ಡಾನ್ಗಿರಿ ಮಾಡೋದು, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಂಗೆ ಹೋಮ್ ಮಿನಿಸ್ಟರ್ ಗೊತ್ತು, ಚಾಣಕ್ಯ ಗೊತ್ತು, ನಂಗೆ ಇನ್ಫಾರ್ಮರ್ ಗೊತ್ತು, ನಾನು CBI ಆಗ್ತೀನಿ, ಅದಾಗ್ತೀನಿ, ಇದಾಗ್ತೀನಿ, ಡ್ಯಾನ್ಸ್ಗಳನ್ನ ಮಾಡಿದ್ರೆ ಏನಿಲ್ಲ. ನಿಮ್ ಯೋಗ್ಯತೆ ತೋರಿಸ್ಬೇಕಾಗ್ತದೆ. ಬರೋ ಸಂಬಳಕ್ಕೆ ನೀವು ಪೊಲೀಸ್ ಕಮಿಷನರ್ ಅಂತಂದ್ರೆ ಇವ್ರ ಓನ್ಲಿ ಸೆಕ್ಯೂರಿಟಿ ಚೀಫ್, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕು, ಅಲ್ಲಿರೋ ಪ್ರೊಕ್ಲಮೇಷನ್ ಎಕ್ಸಿಕ್ಯೂಟ್ ಮಾಡ್ಬೇಕು, ವಾರಂಟ್ ಎಕ್ಸಿಕ್ಯೂಟ್ ಮಾಡ್ಬೇಕು, ನಿಮ್ಮವ್ರ ಲಂಚ ಮುಡ್ದಂಗ್ ನೋಡ್ಕೊಬೇಕು. ಯಾಕಂದ್ರೆ ನಿಮ್ ಶಿಷ್ಯಂದ್ರೆಲ್ಲ ಬರೀ ಕಲೆಕ್ಷನ್ ಏಜೆಂಟ್ಗಳೇ, ಹಂಗ ಅವೆಲ್ಲ ಮಾಡ್ಬೇಕು. ಅದನ್ನ ಮಾಡೋದ್ ಬಿಟ್ಟು ಡಾನ್ಗಿರಿ ಮಾಡ್ಕೊಂಡು ನಂಗೆ ಆ ಮಿನಿಸ್ಟರ್ ಗೊತ್ತು, ಈ ಮಿನಿಸ್ಟರ್ ಗೊತ್ತು, ನಂಗೆ CM ಗೊತ್ತು, PM ಗೊತ್ತು, ಚಾಣಕ್ಯ ಗೊತ್ತು ಅಂತಂದ್ರೆ ನಾನು CBI ಆಗ್ತೀನಿ ಅಂತಂದ್ರೆ ಏನ್ CBI ಅಷ್ಟೇ. ಸುಪ್ರೀಂ ಕೋರ್ಟ್ ಬಾಗಿಲಲ್ಲಿ ಬೆಳಗ್ಗೆ ಸಂಕಟ ನಿಂತಿರೋ ನಾವು ನೋಡಿದೀವಿ. ನೀವು CBI ಡೈರೆಕ್ಟರ್ ಆಗಿ, ಆಮೇಲೆ CBI ಡೈರೆಕ್ಟರ್ ಹೆಂಗಾಗೋದು, ಅಲ್ಲೂ ಕೂಡ ಮೋಸ ಮಾಡಿ ಸೀನಿಯರ್ನೆಲ್ಲ ಓಡಿಸಿ ಯಾರೋ ನಿಮ್ ಪರಿಚಯ ಕೂತ್ಕೊಂಡು CBI ಆಗ್ಬಿಡೋದು. ಎಂತ ಮಹಾನ್ ಬಾರೋ ನೀವೆಲ್ಲ. ನಿಮ್ಮನ್ನ IPS ಬೇರೆ ಹೇಳ್ಬೇಕಾ? ನಿಮ್ಮನ್ನ ಎಲ್ಲರೂ ಕೆಟ್ಟವರಲ್ಲ, ಬಟ್ ಎಲ್ಲ ಕ್ರಿಕೆಟ್ಸ್ ಇದ್ರ ನೀವೆಲ್ಲ ಮೋಸ್ಟ್